ಇವತ್ತ ನಾಳೆ ಒಳಗಾಗಿ ಆಕ್ಸೆಸಿಬಿಲಿಟಿಗೆ ಬರ್ತಾ ಇದೆ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿರೋಧಿ ಅನ್ಕೊಂಡಿದ್ದಾನೆ ನಾವೆಲ್ಲ ದಡ್ರು, ಸರ್ಕಾರಕ್ಕೆ ಒಂದ್ 3,000 ಕೋಟಿ 2,000 ಕೋಟಿ ಕೊಟ್ಬಿಟ್ರೆ ಕ್ಯಾಶು ಅಡ್ಡ ನಿಂತ್ಕೊಂತಾರೆ ಅಂತ. ಖಂಡಿತವಾಗಿ ಸರ್ಕಾರ ಬೇಕಾದ್ರೆ ಅಡ್ಡ ನಿಂತ್ಕೊಳ್ಳಿ, ಸರ್ಕಾರ ಬೇಕಾದ್ರೆ ತೊಡೆ ತಟ್ಲಿ, ಅವ್ರ ಪರವಾಗಿ, ದನಿಗಳ ಪರವಾಗಿ. ಖಂಡಿತವಾಗಿ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಕಾಲ್ ಹಿಡಿದು, ಕೈಯ ಕಾಲ ಹಿಡಿದು SITಗೆ ಆದೇಶ ಮಾಡಿಸ್ಕೊಂಬತ್ತೀವಿ. ವಿಲ್ ಆಲ್ಸೋ ಅಪೀಲ್. ನನಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ದಯಮಾಡಿ ಕರ್ನಾಟಕದ ಹಿಂದೂಗಳು ದಯಮಾಡಿ ಕೇಳಿಸ್ಕೊಳ್ಬೇಕು. ಈಗ ಮುಸಲ್ಮಾನರು ನಮ್ಮ ದೇವಸ್ಥಾನ ಜಾಗದಲ್ಲಿ ಮಸೀದಿ ಕಟ್ಕೊಂಡ್ಬಿಟ್ರು ಅಂತ ಈಗ ನಾವು ನಮ್ಮ ದೇವಸ್ಥಾನ ಜಾಗಗಳನ್ನ ಭಾರತದಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ತಗೊಂಡಿದ್ದೀವಿ. ನನಗೆ ಕಳೆದ 3 ದಿವಸದಿಂದ ಇದನ್ನ ದಯಮಾಡಿ ತಮಾಷೆಯಾಗಿ ತಗೊಂಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, 2011ರಲ್ಲಿ ನಮ್ಮ ತಾಯಿ ತೀರೋದ್ರು. ಆಪೋಸಿಷನ್ ಲೀಡರ್ ಅಶೋಕ ಒಂದು ಭೂ ಹಗರಣ ಮಾಡಿದ್ದ. ಇಲ್ಲಿ ಯಾವ್ದೋ ಒಂದು ನಮ್ಮ ಕೊಡಗೇಳಿನಲ್ಲಿ ಅವನ್ ಬಾಮ ಇದ್ರು, ಯಾವ್ದೋ ಟ್ರಸ್ಟ್ ಪ್ರಾಪರ್ಟಿನ ಮಾರಾಕ್ಬಿಟ್ಟು ಸೈಟ್ಗಳು ಮಾಡಿ ಮಾರಾಕಿದ್ರು. ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೆ. ಈ ಅಶೋಕನ ಮತ್ತೆ ಅವ್ರ ಬಾಮ ಇದ್ರ ಮೇಲೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ರೆ ಸಿಟ್ಟಿಂಗ್ ಹೋಮ್ ಮಿನಿಸ್ಟರ್ ನನ್ನ ಮೇಲೆ 14 ಕೇಸ್ ಹಾಕಿ ಪರಪ್ ನಗರ ಜೈಲಿಗೆ ಕಳಿಸಿದ್ದ. ನಾನು 21 ದಿವಸ ಜೈಲಲ್ಲಿದ್ದು ವಾಪಸ್ ಬಂದೆ. ಆವತ್ತಿಂದ ಪೊಲೀಸವ್ರ ಮೇಲೆ, ಆ ಅಶೋಕನ ಮೇಲೆ, ರಾಜಕಾರಣಿಗಳ ಮೇಲೆ ನನಗೆ ಇಲ್ಲಿಗಿದೆ. ಯಾಕೆ ಅಂತಂದ್ರೆ, ನಾನು ಜೈಲಿಗೆ ಹೋಗಿ ವಾಪಸ್ ಬಂದ್ಮೇಲೆ ನಮ್ಮ ತಾಯಿ 15 ಸಲ ತೀರ್ಕೊಂಡ್ರು, ಸತ್ತೋದ್ರು ನಮ್ಮ ತಾಯಿ, ಟೆನ್ಷನ್ ಮಾಡ್ಕೊಂಡು. ನಾನು ಯಾಕೆ ಈ ರೀತಿ ಸಾರ್ವಜನಿಕವಾಗಿ ಯಾರ ಕಣ್ಣೆಲ್ಲ ನೀರು ಬಂದ್ರೆ, ಈಗ ನೋಡಿ ಸತ್ತಿರೋದು 1,000-1,500 ಹೆಣ್ಮಕ್ಳು. ಈ ವಿಚಾರ ನೋಡಿದಾಗ ಬ್ಲಡ್ ಬಾಯ್ಲ್ ಆಗುತ್ತೆ. ಯಾರ ಕಳ್ತಾರೆ, ಯಾರಿಗೋ ಬೇಡದ ವಿಚಾರ ನಿನ್ಗ್ಯಾಕೆ ಅಂತ ನಾನ್ ಕಳ್ಕೊಂಡೆ ನಮ್ಮ ತಾಯಿಯನ್ನ ಈ ಹಲ್ಕಟ್ಟು ರಾಜಕಾರಣಿಗಳ ದ್ವೇಷಕ್ಕೆ. ಆಮೇಲೆ ನಾನು ಎಲ್ಲಾ ಕೇಸ್ಗಳನ್ನ ನಾನೇ ನಿಂತ್ಕೊಂಡು ವಾದ ಮಾಡಿ ಗೆದ್ದೆ, ಅದು ಬೇರೆ ವಿಚಾರ. 2011ರಲ್ಲಿ ನನ್ನನ್ನು ಜೈಲಿಗೆ ಕಳಿಸಿ ವಾಪಸ್ ಬಂದೆ. ನಮ್ಮ ತಾಯಿ ಸತ್ತೋದ್ಮೇಲೆ ನಾನು ಹಿಮಾಲಯದಲ್ಲಿದ್ದೆ. ಐ ವಾಸ್ ದೇರ್ ಇನ್ ಹಿಮಾಲಯಾಸ್ ವಿತ್ ಮೈ ಸನ್ ಫಾರ್ ಮೋರ್ ದನ್ 1.5 years. 1.5 ವರ್ಷ ಹಿಮಾಲಯದ ಹಿಮಾಚಲ್ ಪ್ರದೇಶದಲ್ಲಿ ಧ್ಯಾನ ಮಾಡ್ಕೊಂಡು ಕೂತಿದ್ದೆ. ಮೊನ್ನೆ ಹಾಕಿದ ವಿಡಿಯೋ ತಮಾಷೆ ಅಲ್ಲ, ಸೀರಿಯಸ್ ನೀವು ತಗೊಳ್ಬೇಕಾಗಿಲ್ಲ. ಬಟ್ ಆದರೆ ಧ್ಯಾನಕ್ಕೆ ಅದನ್ನ ಮಾಡ್ತಾರ. ನನಗೆ ಒಂದು ನಂಬಿಕೆ ಶಕ್ತಿ ಅಂತೂ ಇದೆ. 2023ರಲ್ಲಿ ನಾನು 1.5-2 ವರ್ಷ ಗೋವಾದ ಸಮುದ್ರ ತಟದಲ್ಲಿ ಕೂತ್ಕೊಂಡು, ಅಲ್ಲೂ ಕೂಡ ಬೆಳಗ್ಗೆ 3:30, ಇವತ್ತು ಅಷ್ಟೇ ನಮ್ಮ ಫ್ಯಾಮಿಲಿನ ಕೇಳಿ, ಯಾರಿಗಾರು ಕೇಳಿ, ಇವನ್ ಬಿಗ್ ಬಾಸ್ ಅಲ್ಲಿ ನಾನು ಕರೆಕ್ಟ್ ಆಗಿ 3:30 ಎಚ್ಚರಿಕೆ ಆಗ್ತಾ ಇತ್ತು. ಎದ್ದು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡಿರ್ತಾ ಇದ್ದೆ. ನನ್ನ ಜೀವನದಲ್ಲಿ ಸತತವಾಗಿ ನಾನು ಧ್ಯಾನ ಮಾಡ್ಕೊಂಡ್ ಬಂದಿದ್ದೀನಿ. ಬೆಳಗ್ಗೆ ಇದ್ರೆ ಎಲ್ಲಾರು ಹೇಳ್ತಾರೆ, ಸರ್ ಬ್ರಾಹ್ಮಿ ಮುಹೂರ್ತ, ನನಗೆ ಗೊತ್ತಿಲ್ಲ ಯಾವ ಮುಹೂರ್ತ ಅಂತ. ಬೆಳಗ್ಗೆ 3:30 ಸುಮಾರು 5:30 1.5 ಅವರು ನಾನು ಧ್ಯಾನದಲ್ಲಿ ಕೂತ್ಕೊಂತೀನಿ. ಅದು ನನಗೆ ಇಷ್ಟ. ಬಟ್ ನನ್ನ ಪ್ರಶ್ನೆ ಏನಪ್ಪ ಅಂತ ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ನನಗೆ ಕಳೆದ 3 ದಿವಸದಿಂದ ಆ ವಿಡಿಯೋ ಮಾಡಾಕದ್ಮೇಲೆ ಸತತವಾಗಿ ಧರ್ಮಸ್ಥಳದ ಮಂಜುನಾಥ ನನ್ನ ಧ್ಯಾನದಲ್ಲಿ ಬರ್ತಾ ಇದ್ದಾನೆ. ಬಂದ್ ಹೇಳ್ತಾ ಇರೋದೇನು ಅಂತಂದ್ರೆ, ಧರ್ಮಸ್ಥಳದ ಆ ದೇವಸ್ಥಾನ ಜೈನರು ನಡೆಸ್ತಾ ಇದ್ದಾರೆ. ಇದು ಹಿಂದೂಗಳ ದೇವಸ್ಥಾನ. ಈ ಧರ್ಮಸ್ಥಳ ಮಂಜುನಾಥ ಹಿಂದೂಗಳ ದೇವಸ್ಥಾನ. ಹಿಂದೂಗಳು ಪೂಜೆ ಮಾಡಬೇಕು. ಜೈನರ ಕೈಯಿಂದ ಅದನ್ನ ಪ್ರಾಮಾಣಿಕವಾಗಿ ಹಿಂದೂಗಳು ತಗೊಂಡು ಆ ಧರ್ಮಸ್ಥಳ ಮಂಜುನಾಥದ ಸೇವೆಯನ್ನ ಹಿಂದೂಗಳು ಮಾಡ್ಬೇಕಂತೆ. ಇಲ್ಲ ಅಂದ್ರೆ ಧರ್ಮಸ್ಥಳ ಮಂಜುನಾಥ್ನ ಹೇಳಿದ್ದು, ನೀವು ನಂಬದ್ರೆ ನಂಬಿ, ಬಿಟ್ರೆ ಬಿಡಿ. ನನಗೆ ಇದನ್ನ ಹೇಳಿ ಏನೂ ಆಗ್ಬೇಕಾಗಿಲ್ಲ. ಬಟ್ ಆದರೂ ಸತತವಾಗಿ ನನ್ನ ಧ್ಯಾನದಲ್ಲಿ ಧರ್ಮಸ್ಥಳ ಮಂಜುನಾಥನ್ ಬರ್ತಾವನೆ. ಬಂದ್ ಹೇಳಿದ್ದೇನು ಅಂತಂದ್ರೆ, ಆ ಜೈನರು ಏನಿದ್ದಾರೆ ಸದ್ಯಕ್ಕೆ ಏನು ಆಡಳಿತ ಮಂಡಳಿ ಏನಿದೆ, ಅವರು ಜೈನರು, ಅವರು ಹಿಂದೂಗಳಲ್ಲ. ಹಿಂದೂಗಳ ದೇವಸ್ಥಾನದಲ್ಲಿ ಜೈನರು ಪೂಜೆ ಮಾಡೋದು, ಅವರು ಮಹಾವೀರನನ್ನ ಪೂಜೆ ಮಾಡಬೇಕು. ಧರ್ಮಸ್ಥಳದ ಮಂಜುನಾಥನ್ಗೂ ಈಗ ಇರುವಂತ ವೀರೇಂದ್ರ ಜೈನ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಧರ್ಮಸ್ಥಳ ಮಂಜುನಾಥ ನನ್ನ ಕನಸಿನಲ್ಲಿ ಬಂದು, ಧ್ಯಾನದಲ್ಲಿ ಬೆಳಗ್ಗೆ ಹೊತ್ತು ಧ್ಯಾನ ಮಾಡ್ತೀನಿ, ಆ ಧ್ಯಾನದಲ್ಲಿ ಬಂದು ಆ ಹಿಂದೂಗಳ ದೇವಸ್ಥಾನವನ್ನ ಜೈನರ
ಪೂಜಾ ವಿಧಾನದಿಂದ ಹಿಂದೂಗಳೇ ಪೂಜೆ ಮಾಡಬೇಕು, ಹಿಂದೂಗಳೇ ಒಡೆತನವನ್ನು ಬಿಡಬೇಕು, ಹಿಂದೂಗಳೇ ಅಲ್ಲಿ ಆಡಳಿತ ನಡೆಸಬೇಕು ಅಂತ ನನ್ನ ಧ್ಯಾನದಲ್ಲಿ ಸತತವಾಗಿ ಧರ್ಮಸ್ಥಳ ಮಂಜುನಾಥ ಬಂದು ಧ್ಯಾನದಲ್ಲಿ ಹೇಳ್ತಾ ಇದ್ದಾನೆ. ನಾನು ಹೇಳಿದೆ ಇದೇನಿದು, ವಾಟ್ ಇಸ್ ದಿಸ್, ವಾಟ್ ಇಸ್ ಹ್ಯಾಪನಿಂಗ್ ಅಂತ. ಬಟ್ ಆದರೆ ನಾನು ಹೇಳ್ತಾ ಇರೋದು ಸತ್ಯ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಸೊ ಧರ್ಮಸ್ಥಳ ಮಂಜುನಾಥ ಹೇಳ್ತಾ ಇದ್ದಾನೆ, ಹಿಂದೂಗಳು ಆ ಧರ್ಮಸ್ಥಳದ ಮಂಜುನಾಥನ ಆಡಳಿತ ತಗೊಂಡು ಸೇವೆ ಮಾಡಿಲ್ಲ ಅಂತಂದ್ರೆ ಹಿಂದೂಗಳಿಗೆ ಕೆಟ್ಟದ್ದಾಗತ್ತಂತೆ ಅಂತ ಹೇಳ್ತು ಮಂಜುನಾಥ. ನಾನು ಕೇಳಿಸ್ಕೊಂಡಿದ್ದು ಧ್ಯಾನದಲ್ಲಿ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ.